ಇರತಕ್ಕಂಥ ಪರಿವಾರ ದೇವತೆಗಳು ಸಹಜವಾಗಿರತಕ್ಕಂಥ ಸೋಮೇಶ್ ದೇವಸ್ಥಾನದಲ್ಲಿ ಗಣಪತಿಯ ವಿಗ್ರಹದ ಪೀಠ ಒಂದು ಚೂರು ಭಿನ್ನವಾಗಿದೆ ಹಾಗೂ ವನದುರ್ಗಾ ಪರಿಷತ್ ಪೀಠ ಭಿನ್ನವಾಗಿದ್ದರಿಂದ ಅದನ್ನು ಪುನಃ ಪ್ರತಿಷ್ಠೆ ಮಾಡಬೇಕು, ಜೀರ್ಣೋದ್ಧಾರ ಮಾಡಬೇಕಂತೇಳಿ ಪುರೋಹಿತರನ್ನು ಕರೆಸಿದ್ದಾರೆ. ಪ್ರಶ್ನೆ ಮುಖಾಂತರ ಗೊತ್ತಾದರೆ ಒಂದು ದೇವಸ್ಥಾನಕ್ಕೆ ಪ್ರಶ್ನೆ ಹಾಕಂತ ಹೇಳಿದ್ರೆ ಈ ಜ್ಯೋತಿಷ ಹಾಗೂ ವೇದ ಅನ್ನತಕ್ಕ ಒಂದು ನಾಣ್ಯದ ಮುಖವಿದ್ದಂತೆ. ಆ ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ನಿನ್ನೆ ರಾತ್ರಿ ವಿಶೇಷವಾಗಿ ಈ ಒಂದು ಸಾನ್ನಿಧ್ಯದಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೋಸ್ಕರವಾಗಿ ಗಣಪತಿ ಹೋಮವನ್ನು ಮಾಡಿದ್ದೇವೆ. ಇವತ್ತು ಬೆಳಿಗ್ಗೆ 6 ಕಾಯಿ ಗಣಪತಿ ಹೋಮ ಹಾಗೂ ನವಗ್ರಹ ಸಹಿತ ಸಪ್ತದ್ರವದ ಮಹಾಮೃತ್ಯುಂಜಯ ಹೋಮ. ಅದು ಯಾಕೆ ಅಂತ ಕೇಳಿದರೆ ಹಲವಾರು ಪ್ರಾಯಶ್ಚಿಗಳು ಮಾಡಲಿಕ್ಕೋಸ್ಕರ ಪ್ರಶ್ನೆ ಭಾಗದಲ್ಲಿ ಬರ್ತದೆ. ಹಾಗಾಗಿ ಈ ಕುಟುಂಬದ ವಾಗದೋಷ ಇರಬಹುದು ಅಥವಾ ಈ ಕುಟುಂಬದಲ್ಲಿರ್ತಕ್ಕಂಥ ಕೃತ್ಯವಾದ ದೋಷಗಳು ಇರ್ಬೋದು, ಅದೆಲ್ಲರೂ ಸರಿಪಡಿಸಲಿಕ್ಕೋಸ್ಕರ ನಿನ್ನೆ ಸಂಜೆ ಸುಧಾರಣೆ ಉಚ್ಚಾಟ ಹೋಮವನ್ನು ಮಾಡಿ ತದನಂತರ ರಕ್ಷೆಗೋಸ್ಕರವಾಗಿ ರಕ್ಷಾಧ್ವಜ ಹೋಮ ಬಲಿದಾನ ಕೂಡ ಮಾಡಿದ್ದಾಗಿದೆ. ಇವತ್ತು ಬೆಳಿಗ್ಗೆ ಎಲ್ಲ ಪ್ರಕ್ರಿಯೆಗಳು ಮಾಡಿ ಅನಂತರ ಗಣಪತಿಯ ವಿಗ್ರಹ ಕಲಾಸಂಕೋಚ ಮಾಡಿ ಆ ವನದುರ್ಗ ಕಲಾಸಂಕೋಚ ಮಾಡಿದ್ದೇವೆ. ಅಂದರೆ ಆ ಬಿಂಬದ ಏನು ಶಕ್ತಿ ಇದೋ ಈ ಪ್ರಕರಣದಲ್ಲಿ ಪಂಚಭೂತದ ಶಕ್ತಿಯನ್ನು ಆ ಬಿಂಬಕ್ಕೆ ನಾವು ಕೊಟ್ಟಿರ್ತೀವಿ ಮುಂಚೆ. ಪುನಃ ಅದನ್ನು ಕೀಳಬೇಕಾದ್ರೂ ಕೂಡ ಆ ಬಿಂಬಕ್ಕೆ ಶಕ್ತಿಯನ್ನು ಕೊಟ್ಟು ಪುನಃ ಶಕ್ತಿಯನ್ನು ಕೀಳುವಂಥದ್ದು ಕಲಾಸಂಕೋಚ ವಿಧಾನ ಅಂತ. ಅಂಥ ರೀತಿಯಲ್ಲಿ ಇವತ್ತು ಎಲ್ಲ ಪ್ರಕ್ರಿಯೆ ಮಾಡಿದ್ದಾರೆ. ಮುಂದೆ ಯಾವುದೊಂದು ದಿನಾಂಕ ನಿರ್ಧಾರ ಮಾಡಿದ್ದಾರೆ. ಆದ್ದರಿಂದ ಅವರೆಲ್ಲ ಮಾಡಿ ನಿರ್ಧಾರ ಸರಿಯಾಗಿ ಪ್ರತಿಷ್ಠೆ ಮಾಡಬೇಕು ಅಂತ ಅರ್ಚಕರು ಹಾಗೂ ಕುಟುಂಬದೆಲ್ಲ ಮಾಡಿದ್ದಾರೆ. ಅದರಿಂದ ಇವತ್ತೆಲ್ಲ ಕಾರ್ಯವನ್ನು ಆ ಭಗವಂತ ನಡೆಸ್ಕೊಂಡಿದ್ದಾನೆ. ಮುಂದೆ ಅವರ ಕಾರ್ಯಕ್ರಮ ಅವರು ಮಾಡ್ತಾರೆ ಅನ್ನೋದ್ರಲ್ಲಿ ವಿಶೇಷವಾದ ಫಲ ಈ ಒಂದು ಕಾರ್ಯಕ್ರಮದ ಫಲ. ನೆಲೆಸಿರ್ತಕ್ಕಂಥ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಸರಿ ಸುಮಾರು 1500 ವರ್ಷಗಳ ಹಳೆ ಇತಿಹಾಸ ಹೊಂದಿರತಕ್ಕಂಥ ದೇವಸ್ಥಾನ. ಇಲ್ಲಿ ಪಾರ್ವತಿ ಮತ್ತೆ ಪರಮೇಶ್ವರ ಸೋಮೇಶ್ವರ ಸ್ವಾಮಿ ಹೆಸರಲ್ಲಿ ಇಲ್ಲಿ ನೆಲೆಸಿರ್ತಕ್ಕಂಥ ಜಾಗ ಇದು. ಇದರ ಪಕ್ಕದಲ್ಲೇ ವೀರಭದ್ರ ಸ್ವಾಮಿ ಅವರು ನೆಲೆಸಿದ್ದಾರೆ. ಇದರ ಪಕ್ಕದಲ್ಲಿ ಚೆನ್ನಕೇಶ್ವರ ಸ್ವಾಮಿ ಅಂತ ಹೇಳಿ ಆ ದೇವರು ಕೂಡ ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ರಾಮಸಾಗರ, ಇದು ದೊಡ್ಡ ಕೆರೆ. ಇದನ್ನ ವಿಜಯನಗರ ಸಾಮ್ರಾಜ್ಯರು ಹಕ್ಕ ಮತ್ತೆ ಬುಕ್ಕರು ಕಟ್ಟಿರೋಂತಕ್ಕಂಥ ಇದು ಕೆರೆ. ಇದು ಅದರ ನದಿ ದಡದಲ್ಲೇ, ಅಂದ್ರೆ ಒಂದು ನದಿನೇ ಅಂತ ಹೇಳ್ಬೋದು ಅದನ್ನ, ಆ ತರ ಇದೆ, ಅಷ್ಟು ದೊಡ್ಡದು. ಅದರ ದಡದಲ್ಲೇ ಇರತಕ್ಕಂಥದ್ದು ವಿಶೇಷವಾದ ದೇವಸ್ಥಾನ. ಮತ್ತೆ ಇಲ್ಲಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಆಗಿರೋದ್ರಿಂದ ಪ್ರತಿ ವಾರ ಅಂದ್ರೆ ಸೋಮವಾರ ವಾರ ಪೂಜೆ ನಡೀತಾ ಇರುತ್ತೆ. ಮತ್ತೆ ವಿಶೇಷ ಕಾರ್ತಿಕ್ ಮಾಸದಲ್ಲಿ ಸುಮಾರು ಜನ ಇಲ್ಲಿ ಸೇರ್ತಾರೆ. ಇಲ್ಲಿ ವಿಶೇಷ ಪೂಜೆಗಳು ಬೆಳಗ್ಗೆ ಮತ್ತೆ ಸಾಯಂಕಾಲ ಅಭಿಷೇಕಗಳು ನಡೀತಾ ಇರುತ್ತೆ. ಶಿವರಾತ್ರಿಗೆ ವಿಶೇಷವಾಗಿ ಇರುತ್ತೆ. ಮತ್ತೆ ಊರಲ್ಲಿ ಪಲ್ಲಕ್ಕಿ ಉತ್ಸವ ಇದು ನಡೀತಾ ಇರುತ್ತೆ. ಸೋಮೇಶ್ವರ ಸ್ವಾಮಿನ ಊರಿನ ಒಳಗಡೆ ಕರ್ಕೊಂಡ್ಬಂದು ಮಾಡ್ತಾ ಇರ್ತಾರೆ. ಇದಕ್ಕೆ ಈಗ ನಾವು ಪುನರ್ ಪ್ರತಿಷ್ಠೆ ಏನ್ ಮಾಡ್ಬೇಕು ಅನ್ಕೊಂತ ಇದೀವೋ, ಇದಾದ ತಕ್ಷಣ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಜನವರಿ 14ರಿಂದ 15ನೇ ತಾರೀಕು ಒಳಗಡೆ ದೀಪಗಳು ಅಂತ ಮಾಡ್ತಾರೆ, ದೀಪೋತ್ಸವ ಮಾಡ್ತಾರೆ. ಈಗ ಕೆಲವು ಕಾರಣಾಂತರದಿಂದ ಮತ್ತೆ ಈ ಕಾರ್ಯಕ್ರಮ ಇಟ್ಕೊಂಡಿರೋದ್ರಿಂದ ಇದು ಒಂದು ಸ್ವಲ್ಪ ಮುಂದೂಡಲಾಗಿದೆ. ಈಗ ಇದೇನಾಗತ್ತಂದ್ರೆ ಮತ್ತೆ ಪುನರ್ ಪ್ರತಿಷ್ಠೆ ಆದ ತಕ್ಷಣನೇ ಊರವರೆಲ್ಲ ಒಂದು ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಆವತ್ತಿನ ದಿನ ದುರ್ಗಾದೇವಿಗೆ ಊರವರೆಲ್ಲ ಸೇರಿ ದೀಪಗಳನ್ನ ತಂದು ಹರಕೆ ತೀರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಇದು ಗ್ರಾಮಸ್ಥರ ಸಂಕಲ್ಪನೂ ಆಗಿದೆ. ಅದೇ ರೀತಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ದೇವರಲ್ಲಿ ಒಂದು ನಂಬಿಕೆ ನಾವು ಇಟ್ಕೊಂಡಿದ್ದೀವಿ. ನೀವು ಗ್ರಾಮಸ್ಥರ ಪ್ರಧಾನ ಅರ್ಚಕರು, ನಾನು ಇಲ್ಲಿ ಪೂಜೆ ಮಾಡೋದು, ನಾನು ಇಲ್ಲಿ ಪಕ್ಕದಲ್ಲೇ ಇರೋದು. ನಾವು ಗ್ರಾಮ ಈಶ್ವರ ದೇವಸ್ಥಾನ ಗಣೇಶನು ಸ್ವಲ್ಪ ಭಿನ್ನವಾಗಿ ಇರೋದ್ರಿಂದ ಬೆಂಗಳೂರಿನಿಂದ ಬ್ರಾಹ್ಮಣರು ಬಂದವರೆಲ್ಲ ಇದೆಲ್ಲ ರೆಡಿ ಮಾಡಬೇಕು ಅಂದ್ಬಿಟ್ಟು ಅವರಿಗೆ ದೇವರು ಇದು ಕೊಟ್ಟಿದ್ದಾರೆ. ಹಾಗೆ ದುರ್ಗಾದೇವಿಯನ್ನು ಸ್ವಲ್ಪ ಅದು ಇದಾಗಿತ್ತು, ಭಿನ್ನವಾಗಿತ್ತು. ಅದನ್ನು ರೆಡಿ ಮಾಡಬೇಕು ಅಂದ್ಬಿಟ್ಟು ಅವರಿಗೆ ಯಾರು ಹೇಳಿದಿರೋದಕ್ಕೆ ಬೆಂಗಳೂರಿಂದ ಅವರು ಬಂದು ರಾಮಸಾಗರ ಗ್ರಾಮದಲ್ಲಿ ಅವರು ಇಚ್ಛೆ ಪಟ್ಟು ಇದೆಲ್ಲ ರೆಡಿ ಮಾಡಿಸಿ ಗ್ರಾಮಕ್ಕೆ ಎಲ್ಲ ಸೌಕರ್ಯ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೂ ನಾವು ಗ್ರಾಮಸ್ಥರು ಸ್ವಲ್ಪ ಆದಷ್ಟು ಅನುಕೂಲ ಮಾಡ್ತಾ ಇದ್ದೀವಿ. ಅವರಿಗೆ ದೇವರು ಒಳ್ಳೆಯದಾಗಿಟ್ಟು ಕೊಡ್ತಾ ಇದ್ದೀವಿ. ರಾಮಸಾಗರ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಅವರೊಂದು ಸಹಕಾರ ಮತ್ತೆ ಕೆಲವೊಂದು ಸಪೋರ್ಟ್ ಎಲ್ಲ ಮಾಡಿದ್ದಾರೆ. ಹಾಗಾಗಿ ನಿನ್ನೆ ಸಂಜೆಯಿಂದ ಇದು ಕಾರ್ಯಕ್ರಮ ನಡೀತಾ ಬಂತು. ಇವತ್ತಿಗೆ ಮಹಾಮಂಗಳಾರತಿ ಪೂರ್ಣಾವತಿ ಎಲ್ಲ ಮುಗೀತು. ಈಗ ಮುಂದಿನ ಕಾರ್ಯಕ್ರಮ ಅಂತ ಹೇಳಿದ್ರೆ ಈಗ ಅಲ್ಲಿ ಮೇಲ್ಗಡೆ ಕಟ್ಟೆ ಇದು ದೇವರನ್ನ ಕೂಡಿಸೋದಕ್ಕೆ ಪೀಠ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗತ್ತೆ. ಅದಾದ ತಕ್ಷಣ ಗಣಪತಿಯನ್ನ ಮತ್ತೆ ಅಮ್ಮನವ್ರನ್ನ ದುರ್ಗಿಯನ್ನ ಪುನರ್ ಪ್ರತಿಷ್ಠೆ ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಪ್ರಯತ್ನ ಗ್ರಾಮಸ್ಥರಿಂದ ಮತ್ತೆ ಎಲ್ಲ ನಮ್ಮ ಅಣ್ಣ ತಮ್ಮಂದ್ರು ಎಲ್ಲ ಸೇರಿ ಮಾಡ್ತಾ ಇರೋದ್ರಿಂದ
ಮುಖೇನ ಗ್ರಾಮಸ್ಥರ ಮುಖೇನ ನಡೀತಾ ಇದೆ ಇದೆಲ್ಲ ಕಾರ್ಯ. ಆದಷ್ಟು ಬೇಗ ನೆರವೇರಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ.